ಓಕೆ, ಇನ್ನು ನಾಗಮಂಗಲ ಕೋಮುಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬದರಿಕೊಪ್ಪಲು ಒಂದೇ ಗ್ರಾಮದಲ್ಲಿ ಸುಮಾರು ಜನರನ್ನ ಬಂಧಿಸಿದ್ರು. 13 ಜನ ಏನೋ ಬಂಧಿಸಿದ್ರು. ಈಗ ಅವರನ್ನು ನೋಡೋದಕ್ಕೆ ಅವರ ಪೋಷಕರು ಜಮಾವಣೆಯಾಗಿದ್ದಾರೆ ಮಂಡ್ಯ ಕಾರಾಗೃಹದ ಹತ್ರ. ಪಾಪ ಮಕ್ಕಳನ್ನು ನೋಡೋದಕ್ಕೆ ಬಂದಿದ್ದಾರೆ. ಸುರೇಶ್ ಗೌಡ್ರು ಏನೋ ವೆಹಿಕಲ್ ಎಲ್ಲ ಅರೇಂಜ್ ಮಾಡಿದ್ರಂತೆ. ಮಕ್ಕಳು ಬಿಟ್ಬಿಡಿ, ಅವ್ರೇನೂ ತಪ್ಪು ಮಾಡಿಲ್ಲ ಅಂತ ಪೋಷಕರು ಕಣ್ಣೀರು ಹಾಕ್ಕೊಂಡಿದ್ದಾರೆ. ಜೈಲು ಸೇರಿದ್ದ ಮಕ್ಕಳನ್ನು ನೋಡಲಾಗದೆ ಕಣ್ಣೀರು ಇಡ್ತಾ ಇದ್ದಾರೆ ಕುಟುಂಬಸ್ಥರು. ಆ ಗ್ರಾಮ ಇದೆಯಲ್ಲ, ಬದರಿಕೊಪ್ಪಲು ಗ್ರಾಮ, ಅದೊಂಥರ ಈಗ ಸ್ಮಶಾನ ಮೌನ, ಜನರೇ ಇಲ್ಲ ಊರಲ್ಲಿ. ಇವರೆಲ್ಲರನ್ನೂ ಕೂಡ ಆ ಮಾಜಿ ಶಾಸಕ ಸುರೇಶ್ ಗೌಡ ವೆಹಿಕಲ್ ಮಾಡಿ ಮಂಡ್ಯಕ್ಕೆ ಕರ್ಕೊಂಡು ಬಂದಿದ್ದಾರೆ. ಬನ್ನಿ ನೋಡಿ ಅಂತಂದ್ಬಿಟ್ಟು. ಕಡೆ ಯಾರ್ಯಾರನ್ನ ಅರೆಸ್ಟ್ ಮಾಡಿದ್ರು ಅಂತಲೂ ತೋರಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಅವ್ರ ಕುಟುಂಬಸ್ಥರೆಲ್ಲ ಬರ್ತಾ ಇದ್ದಾರೆ. ಪಾಪ ತಮ್ಮ ಮಗನ ತಂದೆ ತಾಯಿ ಅಜ್ಜ ಅಜ್ಜಿ ಯಾರ್ಯಾರಿದ್ದಾರೆ ಒಂದು ಸರ್ತಿ ಜೈಲಿಗೆ ಹೋಗಿ ನೋಡ್ಕೊಂಬರೋಣ ಅಂತಂದ್ಬಿಟ್ಟು ಮಂಡ್ಯ ಜಿಲ್ಲಾ ಕಾರಾಗೃಹದಲ್ಲಿ ಇವರೆಲ್ಲರನ್ನೂ ಕೂಡ ಇರಿಸಿರ್ತಕ್ಕಂಥದ್ದು. ಅವರು ಆ ಗ್ರಾಮದವರು ಕೇಳ್ಕೊಂಡಿದ್ದಾರೆ, ಯಾರು ಸುರೇಶ್ ಗೌಡ್ರಿಗೆ ಒಂದು ವೆಹಿಕಲ್ ಮಾಡಿಕೊಡಿ ಅಂತ ಮಾಡಿಕೊಟ್ಟಿದ್ದಾರೆ ಅವರು. ಸೊ ಅವರು ಕರ್ಕೊಂಡು ಬಂದು ಎಲ್ರಿಗೂ ತೋರಿಸ್ತಾ ಇರ್ತಕ್ಕಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ವಿನಯ್ ಅವರಿಂದ ಪಡ್ಕೊಳ್ಳೋಣ. ವಿನಯ್, ಈಗ ಗ್ರಾಮಸ್ಥರೆಲ್ಲರೂ ಕೂಡ ಕಾರಾಗೃಹಕ್ಕೆ ಬಂದು ತಮ್ಮ ಕಡೆಯವ್ರನ್ನ ನೋಡ್ತಾ ಇದ್ದಾರೆ. ಹೇಗಿತ್ತು ಅದು ಸನ್ನಿವೇಶ? ಏನು ಮಾತನಾಡ್ತಾರೆ ಪೋಷಕರೆಲ್ಲ? ಅರವಿಂದ್, ಏನು ನಾಗಮಂಗಲ ಗಲಭೆ ಪ್ರಕರಣ ಏನಿದೆ, ಗಲಭೆ ಪ್ರಕರಣದಲ್ಲಿ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಿದಂಥ ಬದರಿಕೊಪ್ಪಲು ಗ್ರಾಮಸ್ಥರೇನಿದೆ, ಆ ಒಂದು ಗ್ರಾಮದಲ್ಲಿ ಸುಮಾರು 13 ಮಂದಿಯನ್ನು ಕೂಡ ಈಗಾಗಲೇ ಬಂಧನ ಮಾಡಲಾಗಿರುವಂಥದ್ದು. ಅಂದರೆ ಗಣೇಶ ಪ್ರತಿಷ್ಠಾಪನೆ ಮಾಡಿದ್ದವರನ್ನೇ A1 ನಿಂದ A22 ಗಂಟನ್ನು ಕೂಡ ಅವರನ್ನೇ FIR ನಲ್ಲಿ ನಮೂದು ಮಾಡಿ ಅವರನ್ನು ಕೂಡ ಬಂಧನ ಮಾಡಲಾಗಿದೆ. ಕಳೆದ 6 ದಿನಗಳಿಂದ ಕೂಡ ಅವರು ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಸದ್ಯ 6 ದಿನಗಳ ಬಳಿಕ ತಮ್ಮ ಮಕ್ಕಳನ್ನು ನೋಡಲಿಕ್ಕೆ ಇದೀಗ ಬದರಿಕೊಪ್ಪಲಿನ ಗ್ರಾಮಸ್ಥರು ಬಂದಿರುವಂಥದ್ದು. ಮಂಡ್ಯ ಜಿಲ್ಲಾ ಕಾರಾಗೃಹಕ್ಕೆ ಬದರಿಕೊಪ್ಪಲಿನ ಎಲ್ಲ ಗ್ರಾಮಸ್ಥರು ಕೂಡ ಬಂದಿದ್ದಾರೆ. ಯಾಕಂದರೆ ತಮ್ಮ ಮಕ್ಕಳನ್ನು ನೋಡಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಎಲ್ಲರೂ ಕೂಡ ಇವತ್ತು ಅಂದರೆ ಮಾಜಿ ಶಾಸಕ ಸುರೇಶ್ ಗೌಡ ಅವರ ನೇತೃತ್ವದಲ್ಲಿ ಎಲ್ಲರೂ ಕೂಡ ಬಂದಿದ್ದಾರೆ. ಅಂದರೆ ಕಳೆದ 6 ದಿನಗಳಿಂದ ಮನೆಯಲ್ಲಿ ಮಕ್ಕಳಿಲ್ಲ, ಹಾಗಾಗಿ ಮಕ್ಕಳನ್ನು ನೋಡಿಕೊಂಡು ಅವ್ರನ್ನ ಮಾತನಾಡಿಸ್ಕೊಂಡು ಹೋಗುವಂಥ ಕೆಲಸಕ್ಕೂ ಕೂಡ ಇದೀಗ ಗ್ರಾಮಸ್ಥರು ಮುಂದಾಗಿರುವಂಥದ್ದು. ಬಹಳ ಪ್ರಮುಖವಾಗಿ ಗಲಭೆ ನಡೆದಾದ ಮೇಲೆ ಗ್ರಾಮಸ್ಥರಲ್ಲಿ ಯಾರೂ ಕೂಡ ಜನ ನೆಮ್ಮದಿಯಾಗಿಲ್ಲ. ಯಾಕಂದರೆ ಎಲ್ಲರೂ ಕೂಡ ತಮ್ಮ ಮಕ್ಕಳು ಅರೆಸ್ಟ್ ಆಗಿದ್ದಾರೆ. ಎಷ್ಟೋ ಜನ ಊರನ್ನು ತೊರೆದು ಬೇರೆ ಬೇರೆ ಕಡೆಗಳಲ್ಲಿ ಇದ್ದಾರೆ. ಆ ನಿಟ್ಟಿನಲ್ಲಿ ಗ್ರಾಮದಲ್ಲಿ ಯಾರೂ ಇಲ್ಲದಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ತಮ್ಮ ಮಕ್ಕಳೆಲ್ಲರೂ ಕೂಡ ಜೈಲು ಸೇರಿರೋದ್ರಿಂದಾಗಿ ಪೋಷಕರಲ್ಲೂ ಕೂಡ ಒಂದು ರೀತಿ ಆತಂಕ ಕೂಡ ಹೆಚ್ಚಾಗಿದೆ. ಹಾಗಾಗಿ ಅವರೆಲ್ಲರನ್ನೂ ಕೂಡ ಭೇಟಿ ಮಾಡಬೇಕು, ಮಾತನಾಡಬೇಕು ಅಂತ ಮಾಜಿ ಶಾಸಕ ಸುರೇಶ್ ಗೌಡ ಅವರ ಬಳಿ ಕೇಳಿಕೊಂಡಂಥ ಹಿನ್ನೆಲೆಯಲ್ಲಿ ಸುರೇಶ್ ಗೌಡ ಅವರು ಇದೀಗ ವಾಹನದ ವ್ಯವಸ್ಥೆಯನ್ನು ಮಾಡಿ ಅವರೆಲ್ಲರನ್ನೂ ಕೂಡ ಕರ್ಕೊಂಡು ಬರುವಂಥ ಕೆಲಸಗಳಾಗಿದೆ. ಸದ್ಯ ಎಲ್ಲರೂ ಕೂಡ ಇಲ್ಲೇ ನೆರೆದಿರುವಂಥದ್ದು. ಅವರೆಲ್ಲರೂ ಕೂಡ ಇಲ್ಲೇ ಇದ್ದು ಇದು ಮಾಡ್ತಾ ಇದ್ದಾರೆ. ಸದ್ಯ ಬದರಿಕೊಪ್ಪಲಿನ ಗ್ರಾಮಸ್ಥರಿದ್ದಾರೆ, ಅವ್ರನ್ನ ನಾನು ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಅರವಿಂದ್, ಅಮ್ಮ, ಇವತ್ತು ನಿಮ್ಮ ಮಕ್ಕಳನ್ನು ಭೇಟಿಯಾಗಲಿಕ್ಕೆ ಬಂದಿದ್ದೀರಿ. ಕಳೆದ 6 ದಿನಗಳಿಂದ ಅವರು ಇಲ್ಲೇ ಜೈಲಿನಲ್ಲಿದ್ದಾರೆ, ಏನು ಹೇಳ್ತೀರಿ? ಸರ್, ನಾವು 2 ಅಂಗಡಿ ಇರೋದು, ನಮ್ಮ ಯಜಮಾನ್ರು ಅರೆಸ್ಟ್ ಆಗಿರೋದು. 2 ಅಂಗಡಿ 1 ವಾರದಿಂದ ಬಾಗಿಲು ತೆಗ್ದಿಲ್ಲ ಸರ್. 1 ವಾರ ಆಗಿದೆ ಬಾಗಿಲು ತೆಗ್ದು. ನಮ್ಮ ಹುಡುಗ ಎದ್ರುಕೊಂಡು ಪೊಲೀಸ್ನವರೆಲ್ಲ ಬರ್ತಾರೆ ಅಂತ 1 ವಾರ ಗಣೇಶನ ಬಿಟ್ಟು ಹೋಗಿರೋದು, ಇನ್ನೂ ಬಂದಿಲ್ಲ. ನಮ್ಮೂರಲ್ಲಂತೂ ಸದ್ಯಕ್ಕೆ ಒಂದು ಹುಡುಗರು ಇಲ್ಲ. ಅಲ್ಲಿ ನೋಡ್ಕೋತೀವಿ ಅಂದರೂ ಒಂದು ಹುಡುಗರು ಇಲ್ಲ. ಇವತ್ತು ಸುರೇಶ್ ಗೌಡ್ರು ಬಿಡಿಸ್ತೀವಿ, ನೋಡೋಕೆ ಇದು ಮಾಡ್ತೀವಿ ಅಂತ ಹೇಳಿದರು. ಹಂಗಾಗಿ ಗಾಡಿ ಎಲ್ಲ ಮಾಡಿಕೊಟ್ಟಿದ್ರು, ಬಂದಿದ್ದೀವಿ. ನೋಡಿ, ಗಣಪತಿ ಕೂರಿಸಿದ್ದಂಥವರ ಬಂಧನ ಕೂಡ ಆಗಿರುವಂಥದ್ದು. ಅಂದರೆ ಕೂರಿಸಿದ್ದೇ ತಪ್ಪು ಅನ್ನೋದು. ಯಾರು ಕೂರಿಸಿದ್ದಾರೆ ಅವ್ರನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಯಾರು ಗಣೇಶನ ಕೂರಿಸಿ ಮೇನಾಗಿ ಓಡಾಡ್ತಾರೆ ಮಾಡ್ತಾರೆ ಅಂತಾರೆ ಅಂಥವ್ರನ್ನೇ ಟಾರ್ಗೆಟ್ ಮಾಡಿದ್ದಾರೆ ಸರ್. ಬೇಕು ಅಂತ ಪ್ರೀ ಪ್ಲ್ಯಾನ್ ಮಾಡಿರೋದು ಸರ್. ಅವ್ರು ಪ್ರೀ ಪ್ಲ್ಯಾನ್ ಮಾಡಿ ಈ ಥರ ಮಾಡಿದ್ದಾರೆ. ಸಾಕಷ್ಟು ನಿಮ್ಮ ಗ್ರಾಮದ 13 ಜನ ಬಂಧನ ಆಗಿದೆ. ಸಾಕಷ್ಟು ಯುವಕರು ಗ್ರಾಮಸ್ಥರೆಲ್ಲ ಊರು ತೊರೆದಿದ್ದಾರೆ. ಯಾವ ರೀತಿ ಕಷ್ಟ ಆಗ್ತಾ ಇದೆ? ಯಾರೂ ಇಲ್ಲ ಸರ್. ತೊಂದರೆ ಆಗಲ್ವಾ? ಯಾರೂ ಇಲ್ಲ ಅಂದರೆ ಒಂದೇನೋ ಸಾಮಾನು ತರಬೇಕು, ಮಾಡಬೇಕು, ಒಂದು ಏನಕ್ಕಾದರೂ ಇದು ಮಾಡಬೇಕು ಅಂದರೆ ಒಂದು ನೀರು ಸುಧಾ ಹಿಡ್ಕೊಬಂದು ಕೊಡೋರು ಯಾರೂ ಇಲ್ಲ. ಹಂಗಾಗೈತೆ ಸರ್. ಇದು ಬದರಿಕೊಪ್ಪಲು ಗ್ರಾಮಸ್ಥರ ಮಾತು ಕೂಡ ಆಗಿರುವಂಥದ್ದು. ಅಂದರೆ ಗ್ರಾಮದಲ್ಲಿ ಯಾರೂ ಇಲ್ಲದಂಥ ಪರಿಸ್ಥಿತಿ ಉಂಟಾಗಿದೆ. ಗ್ರಾಮದ ಬಹುತೇಕ ಜನರು ಕೂಡ ಊರನ್ನು ತೊರೆದಿದ್ದಾರೆ. ಪೊಲೀಸ್ನವರು ಯಾವಾಗ ಬೇಕಾದರೂ ಬಂದು ಅರೆಸ್ಟ್ ಮಾಡ್ಬೋದು ಅನ್ನೋ ಒಂದು ಆತಂಕ ಗ್ರಾಮದಲ್ಲಿ ಇನ್ನೂ ಕೂಡ ಇದೆ. ಹಾಗಾಗಿ ನಮಗೆ ಇದರ ಒಂದು ಆತಂಕ ದೂರ ಆಗಬೇಕು, ನಮ್ಮ ಮಕ್ಕಳು ನಮ್ಮ ಮನೆಗೆ ವಾಪಸ್ ಬರಬೇಕು ಅನ್ನೋ ಒಂದು ಅಳಲನ್ನು ಕೂಡ ಅವರು ತೋಡ್ಕೊಳ್ತಾ ಇರುವಂಥದ್ದು. ಅರವಿಂದ್. ಓಕೆ ವಿನಯ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆ ಅಮಾಯಕರನ್ನು ತಂದು ಜೈಲಲ್ಲಿ ಇಟ್ಟಿರೋದೇ ನಿಜ ಆದರೆ ಖಂಡಿತ ಅವರು ಬಿಡುಗಡೆ ಆಗಬೇಕು. ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಅವರ ಮೊನ್ನೆ ಆ ಮಾತನ್ನು ಹೇಳಿದ್ದಾರೆ.
ಅಮಾಯಕರನ್ನ ಖಂಡಿತವಾಗಿ ಬಿಡ್ತೀವಿ ನಾವು FIRನಲ್ಲಿ ಅವ್ರ ಹೆಸರನ್ನು ಚಾರ್ಜ್ ಶೀಟಲ್ಲಿ ಸೇರಿಸಲ್ಲ ಅಂತ. ಬಟ್ ಸದ್ಯಕ್ಕಂತೂ ಅವರ ಬಿಡುಗಡೆಗೆ ಏನಾದ್ರು ಪ್ರಯತ್ನಗಳಾಗುತ್ತಾ ಏನೋ ಎತ್ತಾ ಅಂತಕ್ಕಂಥದ್ದನ್ನು ಕಾದು ನೋಡಬೇಕು.